ನೋಡಿ ಸ್ನೇಹಿತರೆ, ಇತ್ತೀಚಿನ ಕಾಲ ಹೆಂಗಾಗಿದೆ ಅಂದ್ರೆ ಆಡೋನು ಅಡ್ಡ ಬಿದ್ದ, ನೋಡೋನು ಸುಳ್ಳು ಹೇಳಿದ ಅನ್ನೋ ಹಂಗಾಗಿದೆ. ಇವತ್ತು ನಮ್ಮ ಕೈಯಲ್ಲಿರೋ ಫೋನ್ಗಳಲ್ಲಿ ಸುಳ್ಳು ಅನ್ನೋದು ಗಾಳಿಗಿಂತ ವೇಗವಾಗಿ ಹರಡುತ್ತೆ. ಒಂದು ಸುಳ್ಳನ್ನ 10 ಸಲ ಹೇಳಿದ್ರೆ ಸಾಕು, ಅದು ಸತ್ಯ ಅನ್ನೋ ಮುಖವಾಡ ಹಾಕೊಂಡ್ಬಿಡುತ್ತೆ. ಈಗ್ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಇತ್ತೀಚೆಗೆ ಒಂದು ಸುದ್ದಿ ಸಖತ್ ವೈರಲ್ ಆಗ್ತಾ ಇದೆ. ಯಾರೋ ಒಬ್ರು ಪತ್ರಕರ್ತೆ ನ್ಯೂಷಾ ಸಾರೇಮಿ ಅನ್ನೋರು ಇರಾನ್ ಸರ್ಕಾರಿ ಟಿವಿಯಲ್ಲಿ ಬಂದು ಈ ಜೊರಾಸ್ಟ್ರಿಯನ್ನರು ಅಂದ್ರೆ ನಮ್ಮ ಪಾರ್ಸಿ ಜನಗಳು ಅವರೆಲ್ಲ ಹಿಂದೂಗಳಿಂದಲೇ ಬಂದವರು, ಅವರೆಲ್ಲ ಮೊದಲು ಹಿಂದೂಗಳೇ ಆಗಿದ್ರು ಅಂತ ಹೇಳಿದ್ರಂತೆ. ಅದು ಕೆಲವೊಂದು ಟಿವಿ ಚಾನಲಲ್ಲೂ ಪ್ರಸಾರ ಆಗಿದೆ. ಆದ್ರೆ ಕೇಳಿ, ಎಲ್ಲ ಬೆಳ್ಳಗಿರುವುದು ಹಾಲಲ್ಲ, ಎಲ್ಲ ಕೆಂಪಗಿರುವುದು ರಕ್ತವಲ್ಲ. ಈ ವಿಷಯನ ಸ್ವಲ್ಪ ಕೆದಕಿ ನೋಡಿದ್ರೆ ಇದರಲ್ಲಿರೋ ಅಸಲಿ ಗುಟ್ಟು ಬೇರೆನೇ ಇದೆ. ಅದಕ್ಕೂ ಮುಂಚೆ ನೀವು ನೋಡ್ತಾ ಇರೋದು ಜಿಯೋಸ್ಕೋಪ್ ಕನ್ನಡ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇ ವಿಷಯ ಏನಪ್ಪಾ ಅಂದ್ರೆ, ಆ ಪತ್ರಕರ್ತೆ ಇರೋದು ಇರಾನ್ ಸರ್ಕಾರಿ ಟಿವಿಯಲ್ಲಿ ಅಲ್ವೇ ಅಲ್ಲ. ಅವರಿರೋದು ಒಂದು ಸ್ವತಂತ್ರ ಮೀಡಿಯಾದಲ್ಲಿ. ಸರ್ಕಾರಿ ಟಿವಿ ಅಂದ ತಕ್ಷಣ ಜನ ನಂಬಿಬಿಡ್ತಾರೆ ಅನ್ನೋದು ಕೆಲವರ ಕುತಂತ್ರ. ಈ ಹಬೆ ಎಬ್ಬಿಸೋದು ಸುಲಭ, ಆದರೆ ಸತ್ಯದ ಒಲೆ ಹಚ್ಚೋದು ಕಷ್ಟ. ಈಗ ವಿಷಯಕ್ಕೆ ಬರೋಣ. ನಮ್ಮ ಭಾರತ ಮತ್ತು ಇರಾನ್ ನಡುವಿನ ಸಂಬಂಧ ಇವತ್ತಿನದಲ್ಲ, ನಿನ್ನೆಯದಲ್ಲ. ಇದು ಸಾವಿರಾರು ವರ್ಷಗಳ ಹಿಂದಿನ ಕಥೆ. ಬೇರು ಒಂದೇ ಮರ ಎರಡು ಅನ್ನೋ ಗಾದೆ ಕೇಳಿದ್ದಿರಲ್ಲ. ಇದು ಅಕ್ಷರಶಃ ಇವರಿಬ್ಬರಿಗೂ ಅನ್ವಯಿಸುತ್ತೆ. ಸಾವಿರಾರು ವರ್ಷಗಳ ಹಿಂದೆ ನಮ್ಮ ದೇಶಕ್ಕೆ ಬರ್ಲಿಕ್ಕಿಂತ ಮುಂಚೆ ಒಂದು ದೊಡ್ಡ ಸಮುದಾಯ ಇತ್ತು. ಅವ್ರನ್ನ ಇಂಡೋ ಇರಾನಿಯನ್ನರು ಅಂತ ಕರೀತಾರೆ. ಅವರು ಮಧ್ಯ ಏಷ್ಯಾದಲ್ಲಿ ಒಟ್ಟಿಗೆ ಇದ್ರು. ಒಂದೇ ತಟ್ಟೆಯಲ್ಲಿ ಉಣ್ಣುತ್ತಾ ಒಂದೇ ಭಾಷೆ ಮಾತಾಡ್ತಾ ಇದ್ರು. ಆಮೇಲೇನಾಯ್ತು? ಒಂದು ಗುಂಪು ನಮ್ಮ ಭಾರತದ ಕಡೆ ಬಂತು. ಇವರು ವೇದಗಳನ್ನ ಬರೆದು ವೈದಿಕ ಸಂಪ್ರದಾಯ ಬೆಳೆಸಿದ್ರು. ಇನ್ನೊಂದು ಗುಂಪು ಇರಾನ್ ಕಡೆ ಹೋಯಿತು. ಅವರು ಮುಂದೆ ಜೊರಾಸ್ಟ್ರಿಯನ್ ಧರ್ಮವನ್ನ ಕಟ್ಟಿದ್ರು. ಅಲ್ಲಿಗೆ ಒಂದೇ ಗಿಡದ 2 ಹೂವುಗಳು ಬೇರೆ ಬೇರೆ ದಿಕ್ಕಿಗೆ ಅರಳಿದವು. ಈಗ ಕೆಲವರು ಜೊರಾಸ್ಟ್ರಿಯನ್ನರು ಹಿಂದೂ ಧರ್ಮದಿಂದ ಬಂದವರು ಅಂದ್ರೆ ಅದು ಹೆಂಗಪ್ಪ ಅಂದ್ರೆ, ದೊಡ್ಡನ್ನ ಹುಟ್ಟಿದ್ದೇ ತಮ್ಮನ ಹೊಟ್ಟೆಯಲ್ಲಿ ಅಂದ ಹಾಗೆ. ಇದು ತಪ್ಪು. ಯಾಕೆಂದ್ರೆ ಅವತ್ತು ಹಿಂದೂ ಅನ್ನೋ ಹೆಸರೇ ಇರಲಿಲ್ಲ, ಇತ್ತ ಜೊರಾಸ್ಟ್ರಿಯನ್ ಅನ್ನೋ ಹೆಸರು ಇರಲಿಲ್ಲ. ಎರಡೂ ಧರ್ಮಗಳು ಅರಳುವ ಮುನ್ನವೇ ಆ ಜನಗಳು ಬೇರೆ ಬೇರೆಯಾಗಿದ್ರು. ಆದರೆ ಒಂದು ಮಾತ್ರ ಸತ್ಯ, ಇವತ್ತಿಗೂ ನಮ್ಮ ಸಂಸ್ಕೃತ ಭಾಷೆಗೂ ಅವರ ಪವಿತ್ರ ಅವೆಸ್ತಾ ಭಾಷೆಗೂ ಸಖತ್ ಹೋಲಿಕೆ ಇದೆ. ನಾವು ಪೂಜಿಸೋ ಋತ ಅಂದ್ರೆ ಧರ್ಮ ಅಥವಾ ಸತ್ಯದ ಹಾದಿ ಅವರಲ್ಲಿ ಆಶಾ ಆಗಿದೆ. ನಾವು ಪೂಜಿಸೋ ಮಿತ್ರ ಅನ್ನೋ ದೈವ ಅವರಲ್ಲೂ ಮಿತ್ರ ಅಂತಲೇ ಇದೆ. ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಜರತುಷ್ಟ್ರ ಅನ್ನೋ ಒಬ್ಬ ಪ್ರಾಫೆಟ್ ಒಂದು ಹೊಸ ಹಾದಿ ತೋರಿಸಿದ್ರು. ಅವರು ಹಳೆಯ ಪದ್ಧತಿಗಳನ್ನ ಬದಲಾಯಿಸಿದ್ರು. ನಾವಿಲ್ಲಿ ದೇವ ಅಂತ ಪೂಜಿಸಿದ್ರೆ ಅವರು ದೈವ ಅಂದ್ರೆ ಕೆಟ್ಟ ಶಕ್ತಿಗಳು ಅಂತ ಕರೆದ್ರು. ಇದು ಅವರು ನಮ್ಮೇಲೆ ಸಿಟ್ಟಿಗೆ ಮಾಡಿದ್ದಲ್ಲ, ಅದು ಅವರು ಕಂಡುಕೊಂಡ ಹೊಸ ದಾರಿ. ಇನ್ನೊಂದು ವಿಷಯ, ಕೆಲವರು ಇರಾನ್ ಅನ್ನೋ ಹೆಸರೇ ನಮ್ಮ ಆರ್ಯಾವರ್ತದಿಂದ ಬಂದಿದ್ದು ಅಂತಾರೆ. ಅದು ಸುಳ್ಳು ಮಾಹಿತಿ. ಸಂಸ್ಕೃತದಲ್ಲಿ ಆರ್ಯಾವರ್ತ ಅಂದ್ರೆ ಹೇಗೆ ಒಂದು ಪವಿತ್ರ ಜಾಗವೋ, ಅವರ ಭಾಷೆಯಲ್ಲಿ ಏರಿಯಾನ್ ಏನೇಮ್ ವೇಜ ಅಂದ್ರೆ ಅವರ ಪುಣ್ಯಭೂಮಿ. ಈ 2 ಪದಗಳು ಆರ್ಯ ಅನ್ನೋ ಒಂದೇ ಮೂಲದಿಂದ ಬಂದಿವೆ ಅಷ್ಟೇ. ಆರ್ಯ ಅಂದ್ರೆ ಆ ಕಾಲದಲ್ಲಿ ಜಾತಿಯಲ್ಲ, ಅದು ಗೌರವಾನ್ವಿತ ಅಥವಾ ದೊಡ್ಡ ಗುಣದವನು ಅಂತ ಅರ್ಥ. ನೋಡಿ, ನಮ್ಮ ಹಿರಿಯರು ಹೇಳ್ತಾರೆ, ಮನೆ ಒಡೆದ ಮೇಲೆ ಮೌನವಿದ್ದರಷ್ಟೇ ನೆಮ್ಮದಿ ಅಂತ. ಅಂದ್ರೆ ಸಂಬಂಧಗಳು ಕವಲೊಡೆದ ಮೇಲೆ ಪ್ರತಿಯೊಂದಕ್ಕೂ ನಮ್ಮ ಹಕ್ಕು ಚಲಾಯಿಸೋದು ಸರಿಯಲ್ಲ. ಜೊರಾಸ್ಟ್ರಿಯನ್ ಧರ್ಮ ಆಗಿರಲಿ ಅಥವಾ ಅಬ್ರಹಾಮಿಕ್ ಧರ್ಮಗಳಾಗಿರಲಿ, ಎಲ್ಲೋ ಒಂದು ಕಡೆ ವಿಚಾರಗಳ ವಿನಿಮಯ ಆಗಿರೋದು ನಿಜ. ಆದರೆ ಒಂದರಿಂದಲೇ ಇನ್ನೊಂದು ಹುಟ್ಟಿತು ಅನ್ನೋದು ಬರೀ ಹಠದ ಮಾತಷ್ಟೇ. ಕೊನೆಯದಾಗಿ ಒಂದು ಮಾತು, ಇತಿಹಾಸನ ನಾವು ಪ್ರೀತಿಯಿಂದ ನೋಡಬೇಕು, ವೈರತ್ವದಿಂದಲ್ಲ. ಭಾರತ ಮತ್ತು ಇರಾನ್ ಸಂಬಂಧ ಇವಾಗ ಚೆನ್ನಾಗಿದೆ. ಕಾಲಕ್ರಮೇಣ ಬೇರೆ ಬೇರೆ ಮನೆ ಕಟ್ಕೊಂಡು ಬೇರೆ ಬೇರೆ ದಾರಿಯಲ್ಲಿ ಸಾಗಿದ್ದೀವಿ. ಆದರೆ ನಮ್ಮ ರಕ್ತದಲ್ಲಿರೋ ಆ ಹಳೆಯ ಸಂಸ್ಕೃತಿಯ ನೆನಪು ಇವತ್ತಿಗೂ ಜೀವಂತವಾಗಿದೆ. ಇಲ್ಲಿ ಇನ್ನೊಂದು ವಿಷಯ ಏನು ಅಂದ್ರೆ, ಇರಾನಲ್ಲಿ ವಿಪರೀತವಾಗಿ ಅಲ್ಲಿನ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೀತಿದೆ. ಸೊ ಇಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಇವಾಗಲೇ ಏನೂ ಹೇಳಕ್ಕೆ ಸಾಧ್ಯ ಇಲ್ಲ. ಎಲ್ಲೋ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಬಂತು ಅಂತ, ಯಾರೋ ವಾಟ್ಸಾಪಲ್ಲಿ ಕಳಿಸಿದ್ರು ಅಂತ, ಅಥವಾ ಯಾವುದೋ ವಿಡಿಯೋ ನೋಡಿದ್ರು ಅಂತ ಇತಿಹಾಸನ ತಿರುಚಬೇಡಿ. ಸುಮ್ನೆ ಅದನ್ನ ಗೊತ್ತಿಲ್ಲದೆ ಶೇರ್ ಮಾಡಬೇಡಿ. ಕಣ್ಣಾರೆ ಕಂಡ್ರು ಪ್ರಮಾಣಿಸಿ ನೋಡು ಅಂತಾರೆ.
ಜೊರಾಸ್ಟ್ರಿಯನ್ನರು ನಮ್ಮ ಕಡೆಯವರೇ ಆದರೂ ಅವರು ಸ್ವತಂತ್ರರು, ಅವರದೇ ಆದ ಘನತೆ ಇದೆ. ಸತ್ಯ ತಿಳಿದುಕೊಳ್ಳೋದು ಕಷ್ಟ ಇರಬಹುದು, ಆದರೆ ಅದು ನೀಡೋ ನೆಮ್ಮದಿ ಬೇರೆ ಯಾವುದರಲ್ಲೂ ಇಲ್ಲ. ಸತ್ಯದ ದಾರಿ ಹಿಡಿಯೋಣ, ಸುಳ್ಳಿನ ಸುಳಿಗೆ ಬೀಳೋದು ಬೇಡ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು? ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಕೊಡಿ. ಮುಂದಿನ ವಿಡಿಯೋ ಮತ್ತೆ ಬರ್ತೀನಿ. ನಮಸ್ಕಾರ.